ಇನ್ನು ಪಂಚರಾಜ್ಯ ತೀರ್ಪು ಬಳಿಕ ಸಿಎಂ ಬದಲಾಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಸಹಿತ ಇಲ್ಲಿ ಮೂಡ್ತಾ ಇದೆ. ಸಿದ್ದು ಸಿಎಂ ಇನ್ನು ಒಂದೂವರೆ ತಿಂಗಳು ಮಾತ್ರನಾ ಅನ್ನುವಂಥ ಪ್ರಶ್ನೆ ಸಹಿತ ಇಲ್ಲಿ ಮೂಡ್ತಾ ಇದೆ. ಪಂಚರಾಜ್ಯ ತೀರ್ಪು ಬಳಿಕ ಸಿಎಂ ಬದಲಾಗ್ತಾರಾ, ಸಿದ್ದು ಸಿಎಂ ಇನ್ನು 1.5 ತಿಂಗಳು ಅಷ್ಟೇನಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಡಿ.ಕೆ. ಶಿವಕುಮಾರ್ಗೆ ಸಿಎಂ ಪಟ್ಟ ಒಲಿಯುತ್ತಾ, ರಾಜ್ಯ ನಾಯಕತ್ವ ಬದಲಾಗಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇಲ್ಲಿ ಮೂಡ್ತಾ ಇದೆ. ನಿಜಕ್ಕೂ ಪವರ್ ಶೇರಿಂಗ್ ಆಗಿಬಿಡುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿದೆ. ಕರ್ನಾಟಕ ಸಿಎಂ ಸ್ಥಾನ ರೊಟೇಟ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಕುರಿತ ಪ್ರಶ್ನೆಗಳಿಗೆ ಏನಂದ್ರು ಗೊತ್ತಾ, ಸಿಎಂ ಸಿದ್ದರಾಮಯ್ಯನವರು ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ಸಿದ್ದು ಕ್ಲಿಯರ್ ಆಗಿ ಆನ್ಸರ್ ಅನ್ನ ಮಾಡಿದ್ದಾರೆ. ಈ ಒಂದು ಉಪಚುನಾವಣೆ ನಡೆದ ನಂತರ ಮತ್ತು ಪಂಚರಾಜ್ಯ ತೀರ್ಪು ಬಳಿಕ ಪಂಚರಾಜ್ಯದಲ್ಲಿ ಏನು ಚುನಾವಣೆ ಈಗಾಗಲೇ ಆರಂಭವಾಗ್ತಾ ಇದೆ, ಇದೆಲ್ಲ ಮುಗಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಕರ್ನಾಟಕದಲ್ಲಿ ಪವರ್ ಶೇರಿಂಗ್ ವಿಚಾರ ಇನ್ನಷ್ಟು ದೊಡ್ಡ ಮಟ್ಟದ ರೀತಿಯಲ್ಲಿ ಬದಲಾವಣೆ ಆಗುವಂತಹ ಏನಾದರೂ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಒಂದು ಸಿಎಂ ಚೇರ್ಗೋಸ್ಕರ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ, ಸರ್ಕಸನ್ನು ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯನವರು ಪಂಚರಾಜ್ಯಗಳಿಂದ ಆ ಒಂದು ರಿಸಲ್ಟ್ ಬಂದ ಬಳಿಕ, ಚುನಾವಣೆಯ ರಿಸಲ್ಟ್ ಬಂದ ಬಳಿಕ ಕೇವಲ 1.5 ತಿಂಗಳು ಮಾತ್ರ ಸಿಎಂ ಆಗಿರ್ತಾರಾ, ಆಮೇಲೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಆನ್ಸರ್ ಒಂದನ್ನು ನೀಡಿದ್ದಾರೆ. ಇನ್ನು ಪವರ್ ಶೇರಿಂಗ್ ವಿಚಾರ ಖಂಡಿತವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯವರು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಯಾರಿಗೆ ಒಲಿಯುತ್ತೆ ಸಿಎಂ ಕುರ್ಚಿ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಆಗಿತ್ತು. ಇದಕ್ಕೆ ಸಿಎಂ ಸಿದ್ದರಾಮಯ್ಯವರು ಯಾವ ರೀತಿ ಉತ್ತರವನ್ನು ನೀಡಿದ್ದಾರೆ ಅಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಗೊಂದಲವೇ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಪೊಸಿಷನ್ ಕ್ಲಿಯರ್ ಆಗಿದೆ, ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯಬಾರದದ್ದೇನು ಇಲ್ಲಿ ನಡೀತಾ ಇಲ್ಲ, ಎಲ್ಲವೂ ಕೂಡ ಚೆನ್ನಾಗೇ ಇದೆ. ಡಿನ್ನರ್ ಸಭೆಗಳನ್ನು ಮಾಡೋದು ಯಾವುದೇ ರೀತಿಯ ತಪ್ಪಲ್ಲ, ಅದು ಪವರ್ ಶೇರಿಂಗ್ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಹೈಕಮಾಂಡ್ ಇರು ಅಂದರೆ ಇರ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ಸಿದ್ದು ಕ್ಲಿಯರ್ ಆಗಿ ಆನ್ಸರ್ ಅನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ನಾಯಕತ್ವದ ಸಿಎಂ ಸಿದ್ದು ಬಹುಪರಾಗ್ ಕೇಳಿಬಂದಿದೆ. ಹೈಕಮಾಂಡ್ ತೀರ್ಮಾನ ಅಂತಿಮ ಎನ್ನುತ್ತಲೇ ದೆಹಲಿ ಅಂಗಳಕ್ಕೆ ಚೆಂಡನ್ನು ಎಸೆದಿದ್ದಾರೆ. ಪಂಚರಾಜ್ಯಗಳ ಎಲೆಕ್ಷನ್ ರಿಸಲ್ಟ್ ಮೇಲೆ ನಿಂತಿದ್ಯಾ ಸಿದ್ದು ಭವಿಷ್ಯ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಗೊಂದಲ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾಗಿ ನಾಯಕತ್ವದ ಗೊಂದಲ ಇಲ್ಲ, ಎಲ್ಲರ ಪೊಸಿಷನ್ಗಳು ಕ್ಲಿಯರ್ ಆಗಿದೆ. ರಾಹುಲ್ ಗಾಂಧಿಯೇ ನಮ್ಮ ನಾಯಕರು, ಈ ಒಂದು ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಮತ ಇಲ್ಲ ಅನ್ನೋದನ್ನು ಅವರೇ ಹೇಳಿದ್ದಾರೆ. ಏನಾದರೂ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ನಾನು ಏನೂ ಮಾತಾಡಲ್ಲ, ಖಂಡಿತವಾಗ್ಲೂ ಹೈಕಮಾಂಡ್ ಅವರು ಏನೇ ತೀರ್ಮಾನವನ್ನು ಕೊಟ್ಟರೂ ಸಹಿತ ಅದನ್ನು ನಾವು ತೆಗೆದುಕೊಳ್ತೇವೆ. ಹೈಕಮಾಂಡ್ನವರು ಇರುವಂತ ಅಂದರೆ ಇರ್ತೀನಿ, ಇಲ್ಲ ಅಂದರೆ ಇಲ್ಲ. ಪಿಟಿಐಗೆ ನೀಡಿದಂತಹ ಒಂದು ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳಿಕೆಗಳನ್ನು ನೀಡಿದ್ದಾರೆ. ಏನೋ ರಾಜ್ಯದಲ್ಲಿ ಮುಖ್ಯವಾಗಿ ಈ ಸದ್ಯದ ಮಟ್ಟಿಗೆ ಏನೆಲ್ಲ ನಡೀತಾ ಇದೆ, ಇದೆಲ್ಲವೂ ಆದ ಬಳಿಕ ಮತ್ತು ಪಂಚರಾಜ್ಯಗಳಲ್ಲಿ ಏನೆಲ್ಲ ಚುನಾವಣೆ ಆರಂಭವಾಗ್ತಾ ಇದೆ, ಇದೆಲ್ಲದರ ಬಳಿಕ ಮತ್ತೆ ಪವರ್ ಶೇರಿಂಗ್ ವಿಚಾರ ಅದರ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಇದರ ಬಗ್ಗೆ ಒಂದಿಷ್ಟು ಕ್ವಶನ್ಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಕ್ಲಿಯರ್ ಆಗಿ ಆನ್ಸರನ್ನು ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ ಈ ಒಂದು ನಾಯಕತ್ವದ ವಿಚಾರದಲ್ಲಿ. ಅದರ ಜೊತೆಗೆ ಏನೇ ಒಂದು ನಾಯಕತ್ವದ ಗೊಂದಲಗಳು ಏನಾದರೂ ಬದಲಾವಣೆ ಮಾಡೋದಾಗಿದ್ದರೆ ಖಂಡಿತವಾಗಲೂ ಕೂಡ ಹೈಕಮಾಂಡ್ ಅವರು ಇದ್ದಾರೆ. ಹೈಕಮಾಂಡ್ ಅವರು ನನ್ನನ್ನು ಇರುವಂತ ಅಂದರೆ ಇರ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಎಲ್ಲ ಒಂದು ಜವಾಬ್ದಾರಿಯನ್ನು ಅವರು ಹೈಕಮಾಂಡ್ ಅವರು ವಹಿಸ್ಕೊಳ್ತಾರೆ. ಅವರು ಏನಾದರೂ ಬದಲಾವಣೆ ಮಾಡೋದಾಗಿದ್ದರೆ ಅವರೇ ಮಾಡ್ತಾರೆ ಅಂಥೇಳಿ ಸಿಎಂ ಸಿದ್ದರಾಮಯ್ಯವರು ಕ್ಲಿಯರ್ ಆಗಿ ಆನ್ಸರನ್ನು ನೀಡಿದ್ದಾರೆ.